ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿನಿಮಾ ಸ್ಟೈಲ್ನಲ್ಲಿ ಕಿಡ್ನಾಪ್, 16 ಲಕ್ಷ ಚಿನ್ನಾಭರಣ ದರೋಡೆ. ಮೈಸೂರಿನಲ್ಲಿ ಗುತ್ತಿಗೆದಾರರನ್ನ ಕಿಡ್ನಾಪ್ ಮಾಡಿದೆ ಗ್ಯಾಂಗ್. ಸಿನಿಮಾ ಸ್ಟೈಲ್ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ, ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. ಮೈಸೂರಿನಲ್ಲಿ ಗುತ್ತಿಗೆದಾರರನ್ನ ಕಿಡ್ನಾಪ್ ಮಾಡಿದೆ ಗ್ಯಾಂಗ್. ಮೈಸೂರು ತಾಲೂಕಿನ ಮುದ್ದೇಗೌಡನಹುಂಡಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಗುತ್ತಿಗೆದಾರರಾದ ರಾಮು ಅಪಹರಣಕ್ಕೆ ಗುತ್ತಿಗೆದಾರ ಒಳಗಾಗಿದ್ದ. ತೋಟದಿಂದ ಮನೆಗೆ ಬೈಕ್ನಲ್ಲಿ ಬರುತ್ತಿದ್ದ ಗುತ್ತಿಗೆದಾರ ರಾಮು. ಕಾರಿನಲ್ಲಿ ಬಂದ 4 ಗುಂಪಿನಿಂದ ರಾಮು ಅವರನ್ನ ಅಪಹರಣ ಮಾಡಲಾಗಿದೆ. ಮೈಮೇಲಿದ್ದ ಚಿನ್ನಾಭರಣ, ಜೇಬಿನಲ್ಲಿದ್ದ 50,000 ಕಸಿದುಕೊಂಡು ಹೋಗಿದೆ ಗ್ಯಾಂಗ್. ನಿನ್ನ ಕೊಲೆ ಮಾಡೋದಕ್ಕೆ 90,000ಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಕೊಲೆ ಮಾಡಿಲ್ಲ, 16 ಲಕ್ಷ ಹಣ ಕೊಡು ಅಂದ್ರೆ ಕೊಲೆ ಮಾಡಲ್ಲ, 16 ಲಕ್ಷ ಹಣ ಕೊಡು. ಪತ್ನಿಗೆ ಕರೆ ಮಾಡಿ 16 ಲಕ್ಷ ಹಣ ಬಾಮೈದಿನಿಂದ ಕೊಡಿಸಿದ್ದಾರೆ ಗುತ್ತಿಗೆದಾರ. ಬಳಿಕ ಕಡವೆ ಕಟ್ಟೆ ಹುಂಡಿ ಬಳಿ ಬಿಟ್ಟು ಪರಾರಿಯಾಗಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ಬಂದು ಒಂದು ಗ್ಯಾಂಗ್ ಅವ್ರನ್ನ ಹಿಡ್ಕೊಳ್ಳುತ್ತೆ. ಮೈಸೂರು ತಾಲೂಕಿನ ಮುದ್ದೇಗೌಡನಹುಂಡಿ ಗ್ರಾಮದಲ್ಲಿ ಆಗಿರುವಂತ ಘಟನೆ ಇದು. ಮೈಸೂರು ಜಿಲ್ಲೆಯ ವರ್ಣಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುದ್ದೇಗೌಡನಹುಂಡಿ ಗ್ರಾಮದ ಒಬ್ಬ ರಾಮು ಅಂತೇಳಿ ಅವರನ್ನು ಮೊನ್ನೆ ದಿನ ರಾತ್ರಿ ಸುಮಾರು 8:30 ಅವಧಿಯಲ್ಲಿ ಅವರು ತೋಟದ ಮನೆಯಿಂದ ತಮ್ಮ ಸ್ವಂತ ಮನೆಗೆ ಹೋಗ್ತಾ ಇರುವಾಗ ಆ ಒಂದು ಸಂದರ್ಭದಲ್ಲಿ ಒಂದು ಕಾರಿನಲ್ಲಿ 4 ಜನ ಅಪರಿಚಿತರು ಬಂದು ಅವರ ಆ್ಯಕ್ಟಿವ್ ಹೋಂಡಾಗೆ ನಿಲ್ಲಿಸಿ ಅವರನ್ನು ಅಲ್ಲಿಂದ ಒತ್ತಾಯದಿಂದ ಅವರ ಕಾರಿನಲ್ಲಿ ಕೂಡಿಸ್ಕೊಂಡು ಬೇರೆ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ರಾತ್ರಿ ಎಲ್ಲ ಅವ್ರನ್ನ ಒಂದು ಫಾರ್ಮ್ ಹೌಸ್ನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಟ್ಟುಕೊಂಡು ಹಣದ ಡಿಮಾಂಡನ್ನು ಮಾಡಿ ಮರುದಿನ ಅವರ ಹೆಂಡತಿಗೆ ಅವ್ರ ಕಡೆಯಿಂದನೇ ಒಂದು ಫೋನ್ ಮಾಡಿಸಿ 16 ಲಕ್ಷ ಹಣವನ್ನು ಅವರಿಂದ ಪಡೆದು ನಂತರ ಅವರನ್ನು ಬಿಡುಗಡೆ ಮಾಡಿ ಹೋಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ವರ್ಣಾ ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಮತ್ತು ಎಕ್ಸ್ಟಾರ್ಷನ್ ಮತ್ತು ರಾಬ್ರಿ ಈ ಒಂದು ಕಲಂಗಳ ಅಡಿಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿದ್ದೀವಿ. ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಪತ್ತೆ ಮಾಡಲಿಕ್ಕೆ ಈಗಾಗಲೇ DSP ಮೈಸೂರು ರೂರಲ್ ಅವರ ಒಂದು ನೇತೃತ್ವದಲ್ಲಿ 3 ತಂಡಗಳನ್ನು ನಾವು ಈಗಾಗಲೇ ನೇಮಿಸಿ ಆರೋಪಿತರ ಪತ್ತೆಗಾಗಿ ಎಲ್ಲ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ಒಂದು ಪ್ರಕರಣದಲ್ಲಿ ಆ ಕಾರ್ನಲ್ಲಿ 4 ಜನ ಇದ್ದರು. ಅವ್ರನ್ನ ಕಿಡ್ನಾಪ್ ಮಾಡುವ ಒಂದು ವೇಳೆಯಲ್ಲಿ ಅದಾದ ನಂತರ ಒಬ್ಬ ಬಂದು ಹಣವನ್ನು ಸ್ವೀಕರಿಸಿದ್ದಾನೆ. ಅವನು ಇದರಲ್ಲೇ ಇದ್ದವನು ಹೋಗಿದ್ದಾನೆ ಅಥವಾ ಇನ್ನೂ ಹೆಚ್ಚಿಗೆ ಇದ್ದವರು ಬಂದಿದ್ದಾರೆ ಗೊತ್ತಿಲ್ಲ. ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಅದರ ಜೊತೆಗೆ ಒಂದು